ನಾನು ನೀವು ನೋಡಿದಿರಿ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳು SIT ತನಿಖೆ ಭಾಳ ಸಮರ್ಥವಾಗಿ ಮಾಡ್ತಿದ್ದಾರೆ. ಪೊಲೀಸ್ ಬಗ್ಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ತನಿಖೆಯಿಂದ ಆ ಇಲಾಖೆ ಮೇಲೇ ಒಂದು ನಂಬಿಕೆ ಬರ್ತಾಯಿದೆ. ಪೊಲೀಸ್ ಇಲಾಖೆ ಮೇಲೆ ಅಧಿಕಾರಿಗಳ ಮೇಲೆ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಂಬಿಕೆ ಬರ್ತಾಯಿದೆ ಜನಕ್ಕೆ, ಸಾರ್ವಜನಿಕರಿಗೆ. ನೆನ್ನೆ ತಾನೇ ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳು ಕೂಡ ಯಾವುದೇ ಕಾರಣಕ್ಕೂ ನಾನೇ ನೋಡಿದ್ದೀನಿ, ಅವ್ರ ಪರವಾಗಿ ಯಾರೂ ಕೂಡ ಮಾತಾಡೋಕ್ಕೆ ಕೂಡದು, ಯಾರೂ ಕೂಡ ಬೆಂಬಲ ಕೊಡೋಕ್ಕೆ ಕೂಡದು, ನನಗೂ ಹೇಳೋಕ್ಕೆ ಕೂಡದು ಅಂತಕ್ಕಂಥದ್ದನ್ನು ಕಠಿಣವಾಗಿ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನಾನು ಮಾತಾಡೋದು ಏನಿದೆ ಅದರಲ್ಲಿ. ತನಿಖೆ ನಡೀತಾ ಇದೆ. ನಿಜವಾಗಲೂ ಯಾರು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ನಾನು ನೀವು ನೋಡಿದಿರಿ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳು SIT ತನಿಖೆ ಭಾಳ ಸಮರ್ಥವಾಗಿ ಮಾಡ್ತಿದ್ದಾರೆ. ಪೊಲೀಸ್ ಬಗ್ಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ತನಿಖೆಯಿಂದ ಆ ಇಲಾಖೆ ಮೇಲೇ ಒಂದು ನಂಬಿಕೆ ಬರ್ತಾಯಿದೆ. ಪೊಲೀಸ್ ಇಲಾಖೆ ಮೇಲೆ ಅಧಿಕಾರಿಗಳ ಮೇಲೆ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಂಬಿಕೆ ಬರ್ತಾಯಿದೆ ಜನಕ್ಕೆ, ಸಾರ್ವಜನಿಕರಿಗೆ. ನೆನ್ನೆ ತಾನೇ ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳು ಕೂಡ ಯಾವುದೇ ಕಾರಣಕ್ಕೂ ನಾನೇ ನೋಡಿದ್ದೀನಿ, ಅವ್ರ ಪರವಾಗಿ ಯಾರೂ ಕೂಡ ಮಾತಾಡೋಕ್ಕೆ ಕೂಡದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ಯಾರೂ ಕೂಡ ಬೆಂಬಲ ಕೊಡೋಕ್ಕೆ ಕೂಡದು, ನನಗೂ ಹೇಳೋಕ್ಕೆ ಕೂಡದು ಅಂತಕ್ಕಂಥದ್ದನ್ನು ಕಠಿಣವಾಗಿ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನಾನು ಮಾತಾಡೋದು ಏನಿದೆ ಅದರಲ್ಲಿ. ತನಿಖೆ ನಡೀತಾ ಇದೆ. ನಿಜವಾಗಲೂ ಯಾರು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಬದಲಾವಣೆ ಆಗೋದು ಏನು ಗೊತ್ತಿಲ್ಲ ನನಗೆ, ಬಟ್ ಇವೆಲ್ಲ ಸುಮ್ಮನೆ ಟಿವಿಗಳೆಲ್ಲ ಬರ್ತದೆ. ನನ್ನ ಮೇಲೆ ಒತ್ತಡ ಹಾಕಿದ್ರು, ಅವೆಲ್ಲ ಸುಳ್ಳು. ನನ್ನ ಮೇಲೆ ಯಾರು ಒತ್ತಡ ಹಾಕಿಲ್ಲ, ಯಾವ ಮಂತ್ರಿನೂ ಒತ್ತಡ ಹಾಕಿಲ್ಲ, MLA ಒತ್ತಡ ಹಾಕಿಲ್ಲ. ಸದ್ಯಕ್ಕೆ ದೂರವಾದದ್ದು. ನನಗೇನು ಗೊತ್ತಿಲ್ಲ ಈ SPP ಬದಲಾವಣೆ ಮಾಡ್ತಾರೆ. ಸರ್, ವಿಪಕ್ಷಗಳು ಆರೋಪ ಮಾಡ್ತಿದ್ದಾವೆ ಸರ್, ನಿಮ್ಮ ಮೇಲೆ ಒತ್ತಡ ಹಾಕಿ ತರ ಮಾಡ್ತಿದ್ದಾರೆ ಅಂತ. ಸುಳ್ಳು ಅಂತ ಹೇಳಿದ್ನಲ್ರಿ, ವಿಪಕ್ಷ ಹೇಳಿದ್ದೆಲ್ಲ ಸತ್ಯನಾ? ಯಾರು ಇಲ್ಲ ಅಂತ ಹೇಳಿದ ಮೇಲೆ ಪುನಃ ಅದೇ ಪ್ರಶ್ನೆ ಕೇಳಿದ್ರೆ ನನ್ನ ಮೇಲೆ ಯಾವ ಮಿನಿಸ್ಟ್ರು ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅದೇ ಮಾಡೋದು.